ಮೊದಲನೆಯ ಪ್ರಶ್ನೆ, ಜೇನುತುಪ್ಪವು ಕಲುಷಿತವಾಗಿದೆ ಎಂದು ತಿಳಿಯಲು ಅದಕ್ಕೆ ಏನು ಸೇರಿಸಬೇಕು? ಆಪ್ಷನ್ ಎ ಸೋಡಾ ಪುಡಿ, ಆಪ್ಷನ್ ಬಿ ನೀರು, ಆಪ್ಷನ್ ಸಿ ತುಪ್ಪ, ಆಪ್ಷನ್ ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಬಿ, ಜೇನುತುಪ್ಪವು ಕಲುಷಿತವಾಗಿದೆ ಎಂದು ತಿಳಿಯಲು ಅದಕ್ಕೆ ನೀರು ಸೇರಿಸಬೇಕು. ಎರಡನೆಯ ಪ್ರಶ್ನೆ, ಕಾಳಿ ನದಿ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ? ಆಪ್ಷನ್ ಎ ದಕ್ಷಿಣ ಕನ್ನಡ, ಆಪ್ಷನ್ ಬಿ ಶಿವಮೊಗ್ಗ, ಆಪ್ಷನ್ ಸಿ ಉತ್ತರ ಕನ್ನಡ, ಆಪ್ಷನ್ ಡಿ ಹಾಸನ. ಸರಿಯಾದ ಉತ್ತರ ಆಪ್ಷನ್ ಸಿ, ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟುತ್ತದೆ. ಮೂರನೆಯ ಪ್ರಶ್ನೆ, ಹೆಚ್ಚು ಮಾತ್ರೆಗಳನ್ನು ಬಳಸುವುದರಿಂದ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ ಎ ಮೈಗ್ರೇನ್, ಆಪ್ಷನ್ ಬಿ ಹೃದಯ ಸಮಸ್ಯೆ, ಆಪ್ಷನ್ ಸಿ ಕರುಳಿನ ಸಮಸ್ಯೆ, ಆಪ್ಷನ್ ಡಿ ಕಿಡ್ನಿ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಹೆಚ್ಚು ಮಾತ್ರೆಗಳನ್ನು ಬಳಸುವುದರಿಂದ ಕಿಡ್ನಿ ಸಮಸ್ಯೆ ಬರುತ್ತದೆ. ನಾಲ್ಕನೆಯ ಪ್ರಶ್ನೆ, ವಿಶ್ವದಲ್ಲಿ ಕಡಿಮೆ ಬೆಲೆಯ ಚಿನ್ನಕ್ಕೆ ಪ್ರಸಿದ್ಧವಾದ ದೇಶ ಯಾವುದು? ಆಪ್ಷನ್ ಎ ದುಬೈ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಎ, ವಿಶ್ವದಲ್ಲಿಯೇ ಕಡಿಮೆ ಬೆಲೆಯ ಚಿನ್ನಕ್ಕೆ ಪ್ರಸಿದ್ಧವಾದ ದೇಶ ದುಬೈ. ಐದನೆಯ ಪ್ರಶ್ನೆ, ಜೇನು ನೊಣದಿಂದ ಯಾವ ಬಣ್ಣವನ್ನು ಗ್ರಹಿಸಲಾಗುವುದಿಲ್ಲ? ಆಪ್ಷನ್ ಎ ಹಸಿರು ಬಣ್ಣ, ಆಪ್ಷನ್ ಬಿ ಕೆಂಪು ಬಣ್ಣ, ಆಪ್ಷನ್ ಸಿ ಕಪ್ಪು ಬಣ್ಣ, ಆಪ್ಷನ್ ಡಿ ಹಳದಿ ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ, ಜೇನು ನೊಣದಿಂದ ಕೆಂಪು ಬಣ್ಣವನ್ನು ಗ್ರಹಿಸಲು ಆಗುವುದಿಲ್ಲ. ಆರನೆಯ ಪ್ರಶ್ನೆ, ಉಪ್ಪು ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ರಾಜ್ಯ ಯಾವುದು? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಸಿ, ಉಪ್ಪು ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ರಾಜ್ಯ ಗುಜರಾತ್. ಏಳನೆಯ ಪ್ರಶ್ನೆ, ವಿಶ್ವದಲ್ಲಿಯೇ ಅತಿ ಹೆಚ್ಚು ಭತ್ತ ಬೆಳೆಯುವ ದೇಶ ಯಾವುದು? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಡಿ, ವಿಶ್ವದಲ್ಲಿಯೇ ಅತಿ ಹೆಚ್ಚು ಭತ್ತ ಬೆಳೆಯುವ ದೇಶ ಚೀನಾ ದೇಶ. ಎಂಟನೆಯ ಪ್ರಶ್ನೆ, ಈರುಳ್ಳಿಯನ್ನು ಹೆಚ್ಚು ತಿಂದರೆ ಯಾವ ಸಮಸ್ಯೆ ಉಂಟಾಗಬಹುದು? ಆಪ್ಷನ್ ಎ ಹೈ ಬಿಪಿ, ಆಪ್ಷನ್ ಬಿ ಅಸಿಡಿಟಿ, ಆಪ್ಷನ್ ಸಿ ಅಲರ್ಜಿ, ಆಪ್ಷನ್ ಡಿ ಬಾಯಿ ವಾಸನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಹೆಚ್ಚು ಈರುಳ್ಳಿಯನ್ನು ತಿಂದರೆ ಅಸಿಡಿಟಿ ಸಮಸ್ಯೆ ಅಥವಾ ಬಾಯಿಯ ವಾಸನೆ ಉಂಟಾಗಬಹುದು. ಒಂಬತ್ತನೇ ಪ್ರಶ್ನೆ, ಎಮ್ಮು ಪಕ್ಷಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ನೆದರ್ಲ್ಯಾಂಡ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಸಿ, ಎಮ್ಮು ಪಕ್ಷಿ ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತದೆ. ಹತ್ತನೆಯ ಪ್ರಶ್ನೆ, ನಮ್ಮ ಶರೀರದಲ್ಲಿ ಪೊಟ್ಯಾಷಿಯಂ ಕೊರತೆಯಾದರೆ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಸ್ನಾಯು ದುರ್ಬಲ, ಆಪ್ಷನ್ ಬಿ ತಲೆನೋವು, ಆಪ್ಷನ್ ಸಿ ತೂಕ ಹೆಚ್ಚಳ, ಆಪ್ಷನ್ ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ನಮ್ಮ ಶರೀರದಲ್ಲಿ ಪೊಟ್ಯಾಷಿಯಂ ಕೊರತೆಯಾದರೆ ಸ್ನಾಯು ದುರ್ಬಲತೆ ಮತ್ತು ಮಲಬದ್ಧತೆ ಸಮಸ್ಯೆ ಉಂಟಾಗುತ್ತದೆ. 11ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಮುಖ್ಯವಾಗಿ ನೀರಿನಿಂದ ಬರುವ ಕಾಯಿಲೆಯಾಗಿದೆ? ಆಪ್ಷನ್ ಎ ಮಲೇರಿಯಾ, ಆಪ್ಷನ್ ಬಿ ಕಾಲಾರ, ಆಪ್ಷನ್ ಸಿ ಡೆಂಗ್ಯೂ, ಆಪ್ಷನ್ ಡಿ ಟೈಫಾಯ್ಡ್. ಸರಿಯಾದ ಉತ್ತರ ಆಪ್ಷನ್ ಬಿ,
ಕಾಲರವು ನೀರಿನಿಂದ ಬರುವ ಕಾಯಿಲೆಯಾಗಿದೆ. 12ನೇ ಪ್ರಶ್ನೆ, 400 ಪಕ್ಕೆಲುಬುಗಳನ್ನು ಹೊಂದಿರುವ ಜೀವಿ ಯಾವುದು? ಆಪ್ಷನ್ ಎ ಆಮೆ, ಆಪ್ಷನ್ ಬಿ ಕುದುರೆ, ಆಪ್ಷನ್ ಸಿ ಹಾವು, ಆಪ್ಷನ್ ಡಿ ಡೈನೋಸರ್. ಸರಿಯಾದ ಉತ್ತರ ಆಪ್ಷನ್ ಸಿ 400 ಪಕ್ಕೆಲುಬುಗಳನ್ನು ಹೊಂದಿರುವ ಜೀವಿ ಹಾವು. 13ನೇ ಪ್ರಶ್ನೆ, ಬಣ್ಣವನ್ನು ಬದಲಾಯಿಸುವ ಸಾಮರ್ಥ್ಯವಿರುವ ಸಮುದ್ರ ಜೀವಿ ಯಾವುದು? ಆಪ್ಷನ್ ಎ ಆಕ್ಟೋಪಸ್, ಆಪ್ಷನ್ ಬಿ ಶಾರ್ಕ್, ಆಪ್ಷನ್ ಸಿ ಮೊಸಳೆ, ಆಪ್ಷನ್ ಡಿ ತಿಮಿಂಗಿಲ. ಸರಿಯಾದ ಉತ್ತರ ಆಪ್ಷನ್ ಎ ಬಣ್ಣವನ್ನು ಬದಲಾಯಿಸುವ ಸಾಮರ್ಥ್ಯ ಇರುವ ಸಮುದ್ರ ಜೀವಿ ಆಕ್ಟೋಪಸ್. 14ನೇ ಪ್ರಶ್ನೆ, ಮೀನು ಹೆಚ್ಚಾಗಿ ತಿನ್ನುವುದರಿಂದ ಯಾವ ವಿಟಮಿನ್ನ ಕೊರತೆ ಬರುವುದಿಲ್ಲ? ಆಪ್ಷನ್ ಎ ವಿಟಮಿನ್ ಬಿ, ಆಪ್ಷನ್ ಬಿ ವಿಟಮಿನ್ ಎ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಸಿ ಮೀನು ಹೆಚ್ಚಾಗಿ ತಿನ್ನುವುದರಿಂದ ವಿಟಮಿನ್ ಡಿ ಕೊರತೆ ಬರುವುದಿಲ್ಲ. 15ನೇ ಪ್ರಶ್ನೆ, ಯಾವ ಮಣ್ಣು ತೇವಾಂಶವನ್ನು ಹೆಚ್ಚು ಕಾಲ ಉಳಿಸಿಕೊಳ್ಳುತ್ತದೆ? ಆಪ್ಷನ್ ಎ ಮರಳು ಮಣ್ಣು, ಆಪ್ಷನ್ ಬಿ ಜೇಡಿ ಮಣ್ಣು, ಆಪ್ಷನ್ ಸಿ ಕಳ್ಳು ಮಣ್ಣು, ಆಪ್ಷನ್ ಡಿ ಕೆಂಪು ಮಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಜೇಡಿ ಮಣ್ಣು ತೇವಾಂಶವನ್ನು ಹೆಚ್ಚು ಕಾಲ ಉಳಿಸಿಕೊಳ್ಳುತ್ತದೆ. 16ನೇ ಪ್ರಶ್ನೆ, ಚಂದ್ರನ ಮೇಲೆ ಗಾಳಿ ಇಲ್ಲದ ಕಾರಣ ಏನು ಸಂಭವಿಸುವುದಿಲ್ಲ? ಆಪ್ಷನ್ ಎ ಶಬ್ದ, ಆಪ್ಷನ್ ಬಿ ಕತ್ತಲೆ, ಆಪ್ಷನ್ ಸಿ ಬೆಳಕು, ಆಪ್ಷನ್ ಡಿ ಬಿಸಿ. ಸರಿಯಾದ ಉತ್ತರ ಆಪ್ಷನ್ ಎ ಚಂದ್ರನ ಮೇಲೆ ಗಾಳಿ ಇಲ್ಲದ ಕಾರಣ ಶಬ್ದ ಸಂಭವಿಸುವುದಿಲ್ಲ. 17ನೇ ಪ್ರಶ್ನೆ, ಬಾದಾಮಿ ತಿನ್ನುವುದರಿಂದ ಯಾವ ಅಂಗದ ಆರೋಗ್ಯಕ್ಕೆ ಹೆಚ್ಚು ಸಹಕಾರಿ? ಆಪ್ಷನ್ ಎ ಚರ್ಮ, ಆಪ್ಷನ್ ಬಿ ಕಣ್ಣು, ಆಪ್ಷನ್ ಸಿ ಕೂದಲು, ಆಪ್ಷನ್ ಡಿ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಡಿ ಬಾದಾಮಿ ತಿನ್ನುವುದರಿಂದ ಮೆದುಳಿನ ಆರೋಗ್ಯಕ್ಕೆ ಹೆಚ್ಚು ಸಹಕಾರಿ. 18ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಮೊಟ್ಟೆಯನ್ನು ಹೆಚ್ಚಾಗಿ ಸೇವಿಸಬಾರದು? ಆಪ್ಷನ್ ಎ ಡಯಾಬಿಟಿಸ್, ಆಪ್ಷನ್ ಬಿ ಹೆಚ್ಚು ಕೊಲೆಸ್ಟ್ರಾಲ್, ಆಪ್ಷನ್ ಸಿ ಹೃದಯ ಸಮಸ್ಯೆ, ಆಪ್ಷನ್ ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಹೆಚ್ಚು ಕೊಲೆಸ್ಟ್ರಾಲ್ ಅಥವಾ ಹೃದಯ ಸಮಸ್ಯೆ ಇರುವವರು ಹೆಚ್ಚು ಮೊಟ್ಟೆಯನ್ನು ಸೇವಿಸಬಾರದು. 19ನೇ ಪ್ರಶ್ನೆ, ಜ್ಯೋತಿಷ್ಯದ ಪ್ರಕಾರ ಗಂಡಸರ ಎದೆಯಲ್ಲಿ ಕೂದಲು ಇದ್ದರೆ ಯಾವುದರ ಸಂಕೇತ ಎಂದು ನಂಬಲಾಗುತ್ತದೆ? ಆಪ್ಷನ್ ಎ ಧೈರ್ಯವಂತರು, ಆಪ್ಷನ್ ಬಿ ಬುದ್ಧಿವಂತರು, ಆಪ್ಷನ್ ಸಿ ರಸಿಕರು, ಆಪ್ಷನ್ ಡಿ ದುರ್ಬಲರು. ಸರಿಯಾದ ಉತ್ತರ ಆಪ್ಷನ್ ಎ ಜ್ಯೋತಿಷ್ಯದ ಪ್ರಕಾರ ಗಂಡಸರ ಎದೆಯಲ್ಲಿ ಕೂದಲು ಇದ್ದರೆ ಧೈರ್ಯವಂತರು ಎಂದು ನಂಬಲಾಗುತ್ತದೆ. 20ನೇ ಪ್ರಶ್ನೆ, ಹಾಲು ಕುಡಿಯುವುದರಿಂದ ಯಾವ ಖನಿಜಾಂಶ ಹೆಚ್ಚಾಗುತ್ತದೆ? ಆಪ್ಷನ್ ಎ ಕಬ್ಬಿಣಾಂಶ, ಆಪ್ಷನ್ ಬಿ ಜಿಂಕ್, ಆಪ್ಷನ್ ಸಿ ಕ್ಯಾಲ್ಸಿಯಂ, ಆಪ್ಷನ್ ಡಿ ಸೋಡಿಯಂ. ಸರಿಯಾದ ಉತ್ತರ ಆಪ್ಷನ್ ಸಿ ಹಾಲು ಕುಡಿಯುವುದರಿಂದ ಕ್ಯಾಲ್ಸಿಯಂ ಹೆಚ್ಚಾಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.